1999ರ ಜೂನ್ 9ರಂದು ಭಾರತೀಯ ಸೇನೆಯ ವೀರ ಯೋಧ ಕ್ಯಾಪ್ಟನ್ ಸೌರಭ್ ಕಾಲಿಯಾ ಹುತಾತ್ಮರಾದರು. ಕಾರ್ಗಿಲ್ ಯುದ್ಧದ ಮೊದಲ ಹುತಾತ್ಮ ಸೌರಭ್ ಕಾಲಿಯಾ. ಹುತಾತ್ಮರಾದ 22 ದಿನಗಳ ನಂತರ ಪಾಕಿಸ್ತಾನ ಸೌರಭ್ ಅವರ ದೇಹವನ್ನು ಹಿಂದಿರುಗಿಸಿದಾಗ ಅವರ ಕುಟುಂಬಕ್ಕೂ ಕೂಡ ಅವರನ್ನು ಗುರುತಿಸಲು ಸಾಧ್ಯವಾಗಿರಲಿಲ್ಲ. ಯಾಕೆಂದರೆ ಅವರ ಮುಖದ ಮೇಲೆ ಕಣ್ಣುಗಳಾಗಲಿ ಕಿವಿಯಾಗಲಿ ಇರಲಿಲ್ಲ. ಕೇವಲ ಹುಬ್ಬುಗಳು ಮಾತ್ರ ಉಳಿದಿದ್ದವು. ಪಾಕಿಸ್ತಾನಿಗಳು ಕ್ಯಾಪ್ಟನ್ ಕಾಲಿಯಾ ಅವರನ್ನು ಅವರ 5 ಸಹ ಸೈನಿಕರೊಂದಿಗೆ ಕೊಂದಿದ್ದರು. ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಅವರ ಸಹಚರರಿಗೆ ನೀಡಿದ್ದ ಕ್ರೂರ ಹಿಂಸೆಯು ಯುದ್ಧದ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದಂತಿತ್ತು. ಪಾಕಿಸ್ತಾನದ ಈ ನೀಚ ಕೃತ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಖಂಡನೆ ವ್ಯಕ್ತವಾಗಿತ್ತು. ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದ ಭಾರತೀಯ ಸೈನಿಕರ ಮೃತದೇಹದ ಮೇಲಿನ ಗಾಯಗಳವು. ವಾಸ್ತವವಾಗಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ 1999ರ ಮೇ 14ರಂದು ಕ್ಯಾಪ್ಟನ್ ಸೌರಭ್ ಕಾಲಿಯಾ ತಮ್ಮ ತಂಡದ 5 ಸೈನಿಕರೊಂದಿಗೆ ಗಸ್ತು ತಿರುಗಲು ತೆರಳಿದ್ದರು. ಅವರು ಬಜರಂಗ್ ಶಿಖರವನ್ನು ತಲುಪಿದಾಗ ಅಲ್ಲಿ ಭಾರೀ ಶಸ್ತ್ರಸಜ್ಜಿತ ಪಾಕಿಸ್ತಾನಿ ಸೈನಿಕರನ್ನು ಕಂಡರು. ಕ್ಯಾಪ್ಟನ್ ಕಾಲಿಯಾ ಅವರ ಪಡೆಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳು ಅಥವಾ ಹೆಚ್ಚಿನ ಮದ್ದುಗುಂಡುಗಳು ಇರಲಿಲ್ಲ. ಅವರು ಕೇವಲ 5 ಸೈನಿಕರೊಂದಿಗೆ ಗಸ್ತು ತಿರುಗುತ್ತಿದ್ದರು. ಮತ್ತೊಂದೆಡೆ ಪಾಕಿಸ್ತಾನಿ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಮತ್ತು ಸಾಕಷ್ಟು ಮದ್ದುಗುಂಡುಗಳನ್ನು ಹೊಂದಿದ್ದರು. ಪಾಕಿಸ್ತಾನಿ ಸೈನಿಕರ ಉದ್ದೇಶ ಸ್ಪಷ್ಟವಾಗಿತ್ತು. ಅವರು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಮತ್ತು ಅವರ ಸಹಚರರು ಹಿಂದಿರುಗಲು ಬಯಸಲಿಲ್ಲ. ಅವರನ್ನು ಎಲ್ಲಾ ಕಡೆಯಿಂದ ಸುತ್ತುವರಿಯಲಾಯಿತು. ಕ್ಯಾಪ್ಟನ್ ಕಾಲಿಯಾ ಮತ್ತು ಅವರ ಸಹಚರರು ಒಳನುಗ್ಗುವವರ ವಿರುದ್ಧ ತೀವ್ರವಾಗಿ ಹೋರಾಡಿದರು. ಆದರೆ ನಂತರ ಪಾಕಿಸ್ತಾನಿಗಳ ವಶಕ್ಕೊಳಗಾದರು. ಇದಾದ ನಂತರ ಅವರಿಗೆ ಕ್ರೂರವಾಗಿ ಚಿತ್ರಹಿಂಸೆ ನೀಡಲಾಯಿತು. 1999ರ ಜೂನ್ 9ರಂದು ಸೌರಭ್ ಕಾಲಿಯಾ ಅವರ ದೇಹವು ಅವರ ಮನೆಗೆ ತಲುಪಿದಾಗ ಅವರಿಗೆ ಕೊನೆಯ ವಿದಾಯ ಹೇಳಲು ಇಡೀ ನಗರವು ಅಲ್ಲಿ ಸೇರಿತ್ತು. 1900ನೇ ಇಸವಿಯ ಜೂನ್ 9ರಂದು ಬಿರ್ಸಾ ಮುಂಡಾ ರಾಂಚಿಯ ಕೇಂದ್ರ ಕಾರಾಗೃಹದಲ್ಲಿ ಕೊನೆಯುಸಿರೆಳೆದರು. ಬಿರ್ಸಾ ಮುಂಡಾ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಮುಂಡಾ ಬುಡಕಟ್ಟಿನ ಜಾನಪದ ನಾಯಕ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಕೊಡುಗೆಯಿಂದಾಗಿ ಅವರನ್ನು ಭೂಮಿಯಲ್ಲಿ ಅವತರಿಸಿದ ದೇವರು ಎಂದು ಕರೆಯಲಾಗುತ್ತದೆ ಮತ್ತು ಅವರ ಜನ್ಮದಿನವನ್ನು ಪ್ರತಿ ವರ್ಷ ಜನಜಾತೀಯ ಗೌರವ ದಿವಸ್ ಎಂದು ಆಚರಿಸಲಾಗುತ್ತದೆ. ಕೇವಲ 20ನೇ ವಯಸ್ಸಿನಲ್ಲಿ ಬಿರ್ಸಾ ಮುಂಡಾ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದರು. 1895ರಲ್ಲಿ ಬಿರ್ಸಾ ಮುಂಡಾ ಬ್ರಿಟಿಷ್ ಸರ್ಕಾರದ ಜಮೀನ್ದಾರಿ ಮತ್ತು ಕಂದಾಯ ವ್ಯವಸ್ಥೆಯ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸಿದರು. ಬಿರ್ಸಾ ಲೇವಾದೇವಿಗಾರರ ವಿರುದ್ಧ ಕೂಡ ಬಂಡಾಯವೆದ್ದಿದ್ದರು. ಈ ಲೇವಾದೇವಿಗಾರರು ಸಾಲಕ್ಕೆ ಬದಲಾಗಿ ಬುಡಕಟ್ಟುಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದರು. ಇದಲ್ಲದೆ ಕೃಷಿಯ ಮೇಲೆ ನಿರ್ಬಂಧಗಳನ್ನು ವಿಧಿಸಲಾಯಿತು. ಇದರ ವಿರುದ್ಧ 1897ರಲ್ಲಿ ಬಿರ್ಸಾ ಮುಂಡಾ 400 ಆದಿವಾಸಿಗಳೊಂದಿಗೆ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದರು. ಅದರ ನಂತರ ಬ್ರಿಟಿಷರು ಮತ್ತು ಬುಡಕಟ್ಟು ಜನಾಂಗದವರ ನಡುವೆ ತೀವ್ರ ಹೋರಾಟ ನಡೆಯಿತು. ಆದರೆ ಬ್ರಿಟಿಷರ ಫಿರಂಗಿ ಬಂದೂಕುಗಳ ಮುಂದೆ ಬುಡಕಟ್ಟು ಯೋಧರ ಬಿಲ್ಲು ಬಾಣ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗಲಿಲ್ಲ. ಈ ಯುದ್ಧದಲ್ಲಿ ಅನೇಕ ಬುಡಕಟ್ಟು ಯೋಧರು ಬಲಿಯಾದರು. ಇದಾದ ನಂತರ ಬ್ರಿಟಿಷರು ಬಿರ್ಸಾ ಮುಂಡಾರನ್ನು ಸೆರೆ ಹಿಡಿದವರಿಗೆ 500 ರೂಪಾಯಿ ಬಹುಮಾನವನ್ನು ಘೋಷಿಸಿದರು. ಬಿರ್ಸಾ ಮುಂಡಾ ಅವರ ಸ್ವಂತ ಜನರೇ ಅವರ ಮಾಹಿತಿಯನ್ನು ಬ್ರಿಟಿಷರಿಗೆ ನೀಡಿದ್ದರು ಎಂದು ಹೇಳಲಾಗುತ್ತದೆ. ನಂತರ ಅವರನ್ನು ಬ್ರಿಟಿಷರು ಬಂಧಿಸಿದರು. ಬಂಧನಕ್ಕೊಳಗಾದ ಕೆಲವೇ ದಿನಗಳಲ್ಲಿ ಬಿರ್ಸಾ ಮುಂಡಾ ನಿಧನರಾದರು. ಜೈಲಿನಲ್ಲಿ ಅವರಿಗೆ ಸ್ಲೋ ಪಾಯ್ಸನ್ ನೀಡಲಾಗುತ್ತಿತ್ತು ಎಂದು ನಂಬಲಾಗಿದೆ. ಇದರಿಂದಾಗಿಯೇ ಅವರು ಕೊನೆಯುಸಿರೆಳೆದರು. 1964ರ ಜೂನ್ 9ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶದ 2ನೇ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ವಾಸ್ತವವಾಗಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ ಪರ್ಯಾಯವಾಗಿ ಗುಲ್ಜಾರಿಲಾಲ್ ನಂದಾ ಅವರನ್ನು ಹಂಗಾಮಿ ಪ್ರಧಾನಿಯನ್ನಾಗಿ ಮಾಡಲಾಗಿತ್ತು. ಇದಾದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ 2ನೇ ಪ್ರಧಾನಿಯಾದರು. ಆದರೆ ಜೈ ಜವಾನ್ ಜೈ ಕಿಸಾನ್ ಘೋಷಣೆ ನೀಡಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೆಚ್ಚು ದಿನ ಪ್ರಧಾನಿಯಾಗಿರಲು ಸಾಧ್ಯವಾಗಲಿಲ್ಲ. ಇದರ ಹೊರತಾಗಿಯೂ ಅವರು ತಮ್ಮ 1.5 ವರ್ಷಗಳ ಅಧಿಕಾರಾವಧಿಯಲ್ಲಿ 1965ರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ದೇಶವನ್ನು ಬಲಪಡಿಸಿದ ರೀತಿ ಇಂದಿಗೂ ಸ್ಮರಣೀಯವಾಗಿದೆ. ಈ ಅವಧಿಯಲ್ಲಿ ಅಯೂಬ್ ಖಾನ್ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದರು. ನೆಹರು ಅವರ ಮರಣದ ನಂತರ ಪಾಕಿಸ್ತಾನವು 1964ರಲ್ಲಿ ಶಾಸ್ತ್ರಿಯವರೊಂದಿಗೆ ಸಭೆ ನಡೆಸಿತು. ಈ ಸಭೆಯ ನಂತರ ಶಾಸ್ತ್ರಿಜಿ ಮತ್ತು ಅಯೂಬ್ ಖಾನ್ ಭೇಟಿಯಾದರು. ಇದರಲ್ಲಿ ಶಾಸ್ತ್ರಿಯವರ ಸರಳತೆಯನ್ನು ನೋಡಿದ ಅಯೂಬ್
ಅಯೂಬ್ ಖಾನ್ ಅವರು ಕಾಶ್ಮೀರವನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಬಹುದು ಎಂದು ಭಾವಿಸಿದರು. ಆದರೆ ಇದು ಅಯೂಬ್ ಖಾನ್ ಮಾಡಿದ ದೊಡ್ಡ ತಪ್ಪು. ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಅಯೂಬ್ ಖಾನ್ 1965ರ ಆಗಸ್ಟ್ನಲ್ಲಿ ನುಸುಳುಕೋರರನ್ನು ಕಳುಹಿಸಿದರು. ಆದರೆ ಈ ಯುದ್ಧವು ಪಾಕಿಸ್ತಾನಕ್ಕೆ ದುಬಾರಿಯಾಗಿ ಪರಿಣಮಿಸಿತು. ಪಾಕಿಸ್ತಾನಿ ಸೇನೆಯು ಚಂಬಾ ಸೆಕ್ಟರ್ ಮೇಲೆ ದಾಳಿ ಮಾಡಿದಾಗ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಂಜಾಬ್ನಿಂದ ಹೋರಾಟ ಆರಂಭಿಸಲು ಭಾರತೀಯ ಸೇನೆಗೆ ಆದೇಶಿಸಿದರು. ಇದರ ಪರಿಣಾಮವಾಗಿ ಭಾರತೀಯ ಸೇನೆ ಲಾಹೋರ್ಗೆ ತೆರಳಿತು. 1965ರ ಸೆಪ್ಟೆಂಬರ್ನಲ್ಲಿ ಭಾರತವು ಲಾಹೋರನ್ನು ಬಹುತೇಕ ವಶಪಡಿಸಿಕೊಂಡಿತ್ತು. ಪಾಕಿಸ್ತಾನವು ತನ್ನ ನಗರವನ್ನು ಕಳೆದುಕೊಳ್ಳುವ ಹಂತದಲ್ಲಿತ್ತು. ಆದರೆ ವಿಶ್ವಸಂಸ್ಥೆಯು 1965ರ ಸೆಪ್ಟೆಂಬರ್ 23ರಂದು ಮಧ್ಯಪ್ರವೇಶಿಸಿತು. ಇದಾದ ಬಳಿಕ ಭಾರತ ಕದನ ವಿರಾಮ ಘೋಷಿಸಿತ್ತು. 1716ರ ಜೂನ್ 9ರಂದು ಸಿಖ್ ಸೇನಾ ನಾಯಕ ಬಂದಾ ಸಿಂಗ್ ಬಹದ್ದೂರ್ ಅವರನ್ನು ಮೊಘಲರು ಹತ್ಯೆ ಮಾಡಿದರು. ಅತಿ ಚಿಕ್ಕ ವಯಸ್ಸಿನಲ್ಲೇ ತಪಸ್ವಿಯಾಗಿ ಮನೆ ಬಿಟ್ಟು ಹೋದ ಬಂದಾ ಸಿಂಗ್ ಬಹದ್ದೂರಿಗೆ ಅವರ ಮಗನ ಹೃದಯವನ್ನೇ ಮೊಘಲರು ಕಡಿದು ಬಾಯಿಗೆ ತುರುಕಿದ್ದರು. ಸಿಖ್ ಗುರು ಗೋವಿಂದ ಸಿಂಗ್ ಜಿ ಅವರ ಇಬ್ಬರು ಸಾಹಿಬ್ಜಾದಾಗಳನ್ನು ಗೋಡೆಯಲ್ಲಿ ಬಂಧಿಸಿದಾಗ ಗುರು ಗೋವಿಂದ ಸಿಂಗ್ ಜಿ ಬಂದಾ ಸಿಂಗ್ ಬಹದ್ದೂರ್ ಅವರ ಸಣ್ಣ ಆಶ್ರಮವನ್ನು ತಲುಪಿದ್ದರು ಎಂದು ಹೇಳಲಾಗುತ್ತದೆ. ಅಲ್ಲಿ ಅವರು ಬಂದಾ ಸಿಂಗ್ ಅವರಿಗೆ ಕಲಿಸಿದರು. ಬಂದಾ ಸಿಂಗ್ ಬಹದ್ದೂರ್ ಎಂಬ ಹೆಸರು ಕೂಡ ಅವರಿಂದಲೇ ನೀಡಲ್ಪಟ್ಟಿತ್ತು. ಗುರು ಗೋವಿಂದ ಸಿಂಗ್ ಜಿ ಅವರಿಗೆ ಮೊಘಲರ ದೌರ್ಜನ್ಯದಿಂದ ಪಂಜಾಬ್ ಜನರನ್ನು ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನು ವಹಿಸಿದರು. ಗುರು ಗೋವಿಂದ ಸಿಂಗ್ ಜಿ ಅವರಿಗೆ ಮೊಘಲರ ದೌರ್ಜನ್ಯದಿಂದ ಪಂಜಾಬ್ ಜನರನ್ನು ಬಿಡುಗಡೆ ಮಾಡುವ ಜವಾಬ್ದಾರಿಯನ್ನು ವಹಿಸಿದ್ದರು. ಅವರು 5 ಬಾಣಗಳು, ಖಡ್ಗ ಮತ್ತು 3 ಸಹಚರರೊಂದಿಗೆ ಬಂದಾ ಸಿಂಗ್ರಿಗೆ ಆದೇಶವನ್ನು ನೀಡಿದರು. ಅದರಲ್ಲಿ ಮೊಘಲರ ದೌರ್ಜನ್ಯದಿಂದ ಜನರನ್ನು ಬಿಡುಗಡೆ ಮಾಡಲು ಸಿಖ್ಖರನ್ನು ಮುನ್ನಡೆಸಬೇಕೆಂದು ಸ್ಪಷ್ಟವಾಗಿ ಬರೆಯಲಾಗಿತ್ತು. ಅದರ ನಂತರ ಬಂದಾ ಸಿಂಗ್ ಈ ಕೆಲಸದಲ್ಲಿ ತೊಡಗಿದರು ಮತ್ತು ಮೊಘಲರ ವಿರುದ್ಧ ಅನೇಕ ಯುದ್ಧಗಳನ್ನು ಮಾಡಿದರು. ಬಂದಾ ಸಿಂಗ್ ಬಹದ್ದೂರ್ ಅವರನ್ನು ಮೊಘಲರು ಸೆರೆ ಹಿಡಿದಾಗ ಅವರನ್ನು ಕಟ್ಟಿ ಹಾಕಿ ದೆಹಲಿಗೆ ಕರೆತರಲಾಯಿತು. 1716ರ ಜೂನ್ 9ರಂದು ಬಂದಾ ಮತ್ತು ಅವರ ಕೆಲವು ಸಹಚರರನ್ನು ಕುತುಬ್ ಮಿನಾರ್ ಬಳಿಯ ಮೆಹರೌಲಿಯಲ್ಲಿರುವ ಬಹದ್ದೂರ್ ಶಾ ಸಮಾಧಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಸಮಾಧಿಯ ಮುಂದೆ ತಲೆಬಾಗುವಂತೆ ಹೇಳಲಾಯಿತು. ಬಂದಾ ಅವರ 4 ವರ್ಷದ ಮಗ ಅಜಯ್ ಸಿಂಗ್ನನ್ನು ಕೂಡ ತಂದು ಅವರ ಮುಂದೆ ಕೂರಿಸಲಾಯಿತು. ಕೊತ್ವಾಲ್ ಸರ್ಬರಾ ಖಾನ್ನ ಸೂಚನೆಯ ಮೇರೆಗೆ ಅಜಯ್ ಸಿಂಗ್ನನ್ನು ಕತ್ತಿಯಿಂದ ತುಂಡುಗಳಾಗಿ ಕತ್ತರಿಸಲಾಯಿತು. ಆದರೂ ಬಂದಾ ಸಿಂಗ್ ಕದಲದೆ ಕುಳಿತಿದ್ದರು. ಅಜಯ್ ಸಿಂಗ್ ಅವರ ಹೃದಯವನ್ನು ದೇಹದಿಂದ ಹೊರತೆಗೆದು ಬಂದಾ ಬಹದ್ದೂರ್ ಬಾಯಿಗೆ ಹಾಕಲಾಯಿತು. ಇದರ ನಂತರ ಮರಣದಂಡನೆಕಾರನು ಬಂದಾ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದನು. ಅವರ ದೇಹವನ್ನು ಸಹ ತುಂಡುಗಳಾಗಿ ಕತ್ತರಿಸಿ ಸಾಧ್ಯವಾದಷ್ಟು ಜೀವಂತವಾಗಿ ಇಡಲಾಯಿತು. ಕೊನೆಗೆ ಮರಣದಂಡನೆಕಾರನು ಕತ್ತಿಯ ಒಂದು ಹೊಡೆತದಿಂದ ಅವರ ತಲೆಯನ್ನು ಮುಂಡದಿಂದ ಬೇರ್ಪಡಿಸಿದನು. ಇಸ್ಲಾಂ ಮತ್ತು ಸಾವಿನ ನಡುವೆ ಆಯ್ಕೆ ಮಾಡಲು ಬಂದಾ ಸಿಂಗ್ ಬಹದ್ದೂರ್ ಅವರನ್ನು ಕೇಳಲಾಗಿತ್ತು. ಆದರೆ ಗುರು ಗೋವಿಂದ ಸಿಂಗ್ ಜಿ ಆಯ್ಕೆ ಮಾಡಿದ ಈ ವೀರ ಯೋಧ ಸಾವನ್ನು ಆರಿಸಿಕೊಂಡರು ಮತ್ತು ತನ್ನ ಧರ್ಮವನ್ನು ರಕ್ಷಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದರು.